ಸರ್ಕಾರದ ವಿರುದ್ಧ ಮಾಜಿ ಶಾಸಕ ಪಿ ರಾಜೀವ್ ಗರಂ ಆಗಿದ್ದಾರೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇದೆಯಾ, ಮಹಿಳೆಯರಿಗೆ ಸುರಕ್ಷತೆ ಇಲ್ಲ ಅಂತ ವಾಗ್ದಾಳಿ ಮಾಡಿದ್ದಾರೆ ಸರ್ಕಾರದ ವಿರುದ್ಧ ಪಿ ರಾಜೀವ್ ಮಾಜಿ ಶಾಸಕರು. ರಾಜ್ಯದಲ್ಲಿ ಏನು ನಡೀತಾ ಇದೆ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸರಿಯಾಗಿದೆಯಾ, ಮಹಿಳೆಯರಿಗೆ ಸುರಕ್ಷತೆ ಇಲ್ಲ ಅಂತ ವಾಗ್ದಾಳಿ ಮಾಡಿದ್ದಾರೆ. ಪೋಷಕರ ಸಮ್ಮುಖದಲ್ಲೇ ದಲಿತ ಯುವಕನನ್ನ ಕೊಲೆ ಮಾಡಲಾಗ್ತಾ ಇದೆ. ಕರ್ನಾಟಕದಲ್ಲಿ ಏನು ನಡೀತಾ ಇದೆ, ಕರ್ನಾಟಕದಲ್ಲಿ ತಾಲಿಬಾನ್ ಆಡಳಿತ ಏನಾದರೂ ನಡೀತಾ ಇದೆಯಾ, ಜನಪರ ಸರ್ಕಾರ ಇದೆಯೋ ಇಲ್ವೋ ಅಂತ ಪಿ ರಾಜೀವ್ ಪ್ರಶ್ನೆ ಮಾಡಿದ್ದಾರೆ. ನಿನ್ನೆ ಯಾದಗಿರಿಯಲ್ಲಿ ದಲಿತ ಯುವಕನ ಕೊಲೆ ಆಗಿದೆ. ಪೋಷಕರ ಸಮ್ಮುಖದಲ್ಲೇ ಆತನನ್ನು ಕೊಲೆ ಮಾಡಲಾಗುತ್ತೆ. ಅದಾದ ಮೇಲೆ ಆ ಕೊಲೆ ಮಾಡಿದ ನಂತರ ಆ ಪ್ರಕರಣವನ್ನು ಮುಚ್ಚಾಕೋ ಪ್ರಯತ್ನ ನಡೆಯುತ್ತೆ. ದಲಿತ ಯುವಕನವರನ್ನ ಕೊಂದಾಕಿದ್ದಾರೆ. 14 ಗಂಟೆ ಆಗಿದೆ, ಒಂದು FIR ಕೂಡ ಮಾಡಿಸೋರಿಲ್ಲ. ಅತ್ಯಂತ ಅಸಮರ್ಥ ಮುಖ್ಯಮಂತ್ರಿ ಇವರು ಅಂತ ವಾಗ್ದಾಳಿ ಮಾಡಿದ್ದಾರೆ. ಕೈಲಾಗದವನ ಕಡೆ ಅಸ್ತ್ರ ಅಪಪ್ರಚಾರ ಅಂತ ಬೆಂಗಳೂರಿನಲ್ಲಿ ಮಾಜಿ ಶಾಸಕ ಪಿ ರಾಜೀವ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ರಾಜ್ಯದ ಕಾನೂನು ಮತ್ತು ಸುವ್ಯವಸ್ಥೆಯ ವಿಚಾರವಾಗಿ. ನಾಯಕರು ಈ ಸರ್ಕಾರದಿಂದ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ದಲಿತರ ರಕ್ಷಣೆ ಈ ಸರ್ಕಾರದಿಂದ ಸಾಧ್ಯ ಇಲ್ಲ. ನಾನು ತಮ್ಮ ಮೂಲಕ ಈ ರಾಜ್ಯದ ಎಲ್ಲ ದಲಿತ ಸಂಘಟನೆಗಳಿಗೆ ಕರೆಯನ್ನ ಕೊಡ್ತಾನೆ, ವಿನಂತಿಯನ್ನ ಮಾಡ್ಕೊಳ್ತಾನೆ. ಒಬ್ಬ ದಲಿತನ ಮನೆಯ ಒಳಗೆ ನುಗ್ಗಿ ಆತನ ಪೋಷಕರ ಎದುರಿನಲ್ಲಿ ಬರ್ಬರವಾಗಿ ಹತ್ಯೆ ಮಾಡುವಂತಹ ಸ್ಥಿತಿಗೆ ಏನು ಈ ಸರ್ಕಾರ ಇಳಿದಿದೆ, ಕಾನೂನು ಸುವ್ಯವಸ್ಥೆ ಕುಸಿದು ಹೋಗಿದೆ. ದಲಿತರಿಗೆ ಪ್ರಕರಣವನ್ನ ತಕ್ಷಣಕ್ಕೆ ದಾಖಲು ಮಾಡುವಲ್ಲಿ ಈ ಸರ್ಕಾರ ಏನು ಸೋತು ಹೋಗಿದೆ. ರಾಜ್ಯಾದ್ಯಂತ ದಲಿತರ ಪರವಾದಂತಹ ಧ್ವನಿಯನ್ನ ದಲಿತ ಸಂಘಟನೆಗಳು ಎತ್ತಬೇಕು. ಆ ಕುಟುಂಬದ ಜೊತೆಗೆ ಎಲ್ಲ ದಲಿತ ಸಂಘಟನೆಗಳು, ಎಲ್ಲ ಸಮುದಾಯದ ನಾಯಕರುಗಳು ಆ ದಲಿತ ಕುಟುಂಬದ ಜೊತೆಗೆ ನಿಲ್ಲಬೇಕು ಅನ್ನುವಂತಹ ಯಾವುದೂ ಕೂಡ ನುಡಿದಂತೆ ನಡೀಲೇ ಇಲ್ಲ. ಪ್ರತಿ ಮಹಿಳೆಗೆ 2,000 ಕೊಡ್ತೀವಿ ಅಂತ ಹೇಳಿದವರು ಮನೆಗೆ ಕೊಟ್ಟಿದ್ದು ಕೇವಲ ಒಬ್ಬ ಮಹಿಳೆಗೆ 2,000. ಅದು ನಿರಂತರವಾಗಿ ಇಲ್ಲ. 200 ಯೂನಿಟ್ ಒಂದು ಮನೆಗೆ ಕೊಡ್ಲಿಲ್ಲ. ಯುವ ನಿಧಿ ಈ ಸರ್ಕಾರದ ಮೇಲೆ ಭ್ರಮ ನಿರಸನ ಆಗಿರುವಂತಹ ಯುವಕರು ಅಪ್ಲಿಕೇಶನ್ನೇ ಹಾಕಲಿಲ್ಲ. ಎಲ್ಲಾ ಯುವಕರಿಗೂ ಕೊಟ್ಟಿಲ್ಲ. ಈ ಸರ್ಕಾರದ ಯೋಗ್ಯತೆಗೆ ಕೊಟ್ಟಿರೋದು ಕೇವಲ 5,500 ಯುವಕರಿಗೆ ಮಾತ್ರ ಕರ್ನಾಟಕದಲ್ಲಿ. ಶಕ್ತಿ ಯೋಜನೆ ಸಾರಿಗೆ ಇಲಾಖೆಯ ನಿಶಕ್ತಿಯಲ್ಲಿ ಶಕ್ತಿ ನಡೀತಾ ಇದೆ. EPF ಬಾಕಿ ಉಳಿಸ್ಕೊಂಡಿದ್ದೀರಿ. ಇವತ್ತಿಗೆ ನನಗೆ ಇರುವಂತಹ ಮಾಹಿತಿಯ ಪ್ರಕಾರ 1,600 ಕೋಟಿ EPF ಬಾಕಿಯನ್ನ ಉಳಿಸ್ಕೊಂಡಿದ್ದೀರಿ. ಹಿಂದಿನ ಸರ್ಕಾರ ಬಜೆಟ್ನಲ್ಲಿ ಇಟ್ಟ ಅನುದಾನದಿಂದ, ಕೇಂದ್ರ ಸರ್ಕಾರದ ಸಹಯೋಗದಿಂದ ಬಂದಿರುವಂತಹ ಬಸ್ಗಳು ಬಿಟ್ರೆ, ಈ ಸರ್ಕಾರ ಬಂದ ಮೇಲೆ ಬಜೆಟ್ನಿಂದ ಒಂದೇ ₹1 ಬಸ್ಗೆ ಪಂಚರ್ ಹಾಕೋದಕ್ಕೆ ಕೊಡೋದಕ್ಕೆ ಈ ಸರ್ಕಾರ